ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಗುರುಪ್ರಸಾದ್. ವೇತನ ಹೆಚ್ಚಳ ಹಾಗೂ ಖಾಯಮಾತಿಗೆ ಆಗ್ರಹಿಸಿ ಕಿಮ್ ನರ್ಸ್ಗಳು ನಡೆಸ್ತಾ ಇರುವ ಹೋರಾಟ 15ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿಭಟನಾ ನಿರತರನ್ನ ಭೇಟಿಯಾದ ಒಕ್ಕಲಿಗರ ಸಂಘದ ಅಧ್ಯಕ್ಷ ಅಪ್ಪಾಜಿ ಗೌಡ ಗುರುವಾರ ಬೇಡಿಕೆಯನ್ನು ಈಡೇರಿಸುವುದಾಗಿ ತಿಳಿಸಿದರು. ಆದರೆ ಅಪ್ಪಾಜಿ ಗೌಡರ ಭರವಸೆಯನ್ನ ಒಪ್ಪದ ಪ್ರತಿಭಟನಾ ನಿರತರು ಧರಣಿಯನ್ನ ಮುಂದುವರೆಸಿದ್ದಾರೆ. ಆಯ್ತಾ ಬೇಸಿಕ್ಕು, ಅದಾದ್ಮೇಲೆ ಅದಕ್ಕೆ ಫೆಸಿಲಿಟೀಸ್ ಏನ್ ಬೇಕು ಅದು ಕೊಟ್ಟು ಆಗುತ್ತಾ? ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪವನ್ ಇದೀಗ ಸ್ಥಳದಿಂದಲೇ ನೇರ ಸಂಪರ್ಕದಿಲ್ಲದ್ರೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಪವನ್, 15 ದಿನಗಳಿಂದ ಅಲ್ಲಿನ ನರ್ಸ್ಗಳು, ಕಿಮ್ಸ್ನ ನರ್ಸ್ಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ತಮ್ಮ ವೇತನ ಹೆಚ್ಚಳ ಮಾಡಬೇಕು, ಹಾಗೆ ತಮ್ಮನ್ನು ಅಧಿಕೃತ ಮಾಡಬೇಕು ಅಲ್ಲಿ ಕೆಲಸದಲ್ಲಿ ಅನ್ನುವಂಥದ್ದು. ಸೊ ಈಗ ಯಾವ ರೀತಿ ಇದೆ ಪ್ರತಿಭಟನೆ? ಅಪ್ಪಾಜಿ ಗೌಡರು ಕೂಡ ಅಲ್ಲಿಗೆ ಬಂದಿದ್ರು ಕೂಡ ಗುರುವಾರ ಒಂದು ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಏನು ನಡೀತು ಅವ್ರ ಮಧ್ಯೆ? ಖಂಡಿತ ಗುರುಪ್ರಸಾದ್, ಏನು ಕಳೆದ 15 ದಿನಗಳಿಂದ ಇಲ್ಲಿನ ಒಂದು ಕಿಮ್ಸ್ ಆಸ್ಪತ್ರೆಯ ನರ್ಸ್ಗಳು ಒಂದು ಪ್ರತಿಭಟನೆಗಳಿದ್ದಾರೆ. ಒಂದು ವೇತನ ಹೆಚ್ಚಳ ಮತ್ತು ಇನ್ನೊಂದು ಖಾಯಮಾತಿಗೋಸ್ಕರವಾಗಿ ಒಂದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಕಳೆದ 3 ವರ್ಷಗಳ ಹಿಂದೆನೂ ಸಹ ಅವರು ಈ ಬೇಡಿಕೆಗಳಿಟ್ಟಿದ್ರು. ಆದರೂ ಸಹ ಅವರ ಬೇಡಿಕೆಗಳನ್ನು ಈಡೇರಿಸೋದಲ್ಲಿ ಕಿಮ್ಸ್ ಆಸ್ಪತ್ರೆ ಮತ್ತು ಒಕ್ಕಲಿಗ ಸಂಘ ವಿಫಲವಾಗಿತ್ತು. ಈಗ ಒಂದು ಕಳೆದ 15 ದಿನಗಳಿಂದ ನಡೀತಿರುವಂತಹ ಈ ಪ್ರತಿಭಟನೆ ಉಪವಾಸ ಸತ್ಯಾಗ್ರಹ ಸಹ ಆಗಿತ್ತು. ಕಳೆದ 10 ದಿನಗಳ ಹಿಂದಿಂದ ಒಂದು ನರ್ಸ್ಗಳು ಅಹೋರಾತ್ರಿ ಧರಣಿ ಜೊತೆಯಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಿದ್ರು. ಇದೆಲ್ಲ ಆದ ಕೂಡಲೇ ನಿನ್ನೆ ಒಂದು ಸಿಕ್ಕಾಪಟ್ಟೆ ಮಳೆ ಆದ ಒಂದು ಹಿನ್ನೆಲೆಯಲ್ಲಿ ಒಂದು ಪೋಷಕರು ಸಹ ಇವತ್ತು ಅವರ ಪ್ರತಿಭಟನೆಗೆ ಕೈ ಜೋಡಿಸಿದ್ದಾರೆ. ಮಳೆ ಆಗ್ತಿದ್ರು ಸಹ ಇಲ್ಲಿನ ಕಿಮ್ಸ್ನ ಅಧಿಕಾರಿಗಳಾಗ್ಬೋದು ಮತ್ತು ಒಕ್ಕಲಿಗ ಸಂಘ ಆಗಬಹುದು, ಯಾರೂ ಸಹ ಇವ್ರನ್ನ ಕೇಳಕ್ಕೆ ಮುಂದಾಗಲಿಲ್ಲ. ಅವರ ಮನೆಯವರೆಲ್ಲ ಸಹ ನೋಡಿದ ನಂತರ ಈ ಒಂದು ಪ್ರತಿಭಟನೆಗೆ ಇವತ್ತು ಒಂದು ಕೈ ಜೋಡಿಸಿದ್ರು. ಬೆಳಿಗ್ಗೆ ಅಪ್ಪಾಜಿ ಗೌಡರ ಹತ್ರ ಹೋಗಿ ಕೇಳ್ತಾರೆ, ಇದೆಲ್ಲ ಆಗ್ತಿದೆ, ಹೀಗೆಲ್ಲ ಇಷ್ಟೆಲ್ಲ ಪ್ರತಿಭಟನೆ ಆಗ್ತಿದ್ರು ಸಹ ನೀವು ಯಾಕೆ ಅವರ ಒಂದು ಪ್ರತಿಭಟನೆಗೆ ಅವರ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂತ ಸಹ ಒಂದು ಒತ್ತಾಯಿಸಿದ್ರು. ಆ ಪ್ರತಿಭಟನೆಗೆ ಒಂದು ಬೇಡಿಕೆಯನ್ನು ಈಡೇರಿಸಿ ಅಂತ ಸಹ ಒಂದು ಒತ್ತಾಯಿಸಿದ್ರು. ಆದರೆ ಇದ್ಯಾವುದಕ್ಕೂ ಅವರು ಮನೆಯದೇ ಅವರದೇ ಆದ ರೀತಿಯಲ್ಲಿ ಅವರು ಮಾತಾಡೋಕ್ಕೆ ಶುರುವಾದಾಗ ಏನು ಪೋಷಕರ ಒಂದು ತಾಳ್ಮೆಯ ಒಂದು ಕಟ್ಟೆ ಹೊಡಿತು. ನಂತರ ಆಗಿದ್ದು ಒಂದು ದೊಡ್ಡ ಹೈಡ್ರಾಮಾ ಅಂತಲೇ ಹೇಳ್ಬೋದು. ಏನು ಪೋಷಕರು ಇವರ ವಿರುದ್ಧ ಒಂದು ತೀವ್ರವಾಗಿ ಗರಂ ಆದ ನಂತರ ಅಪ್ಪಾಜಿ ಗೌಡರು ಅಲ್ಲಿಂದ ಒಂದು ಬೇರೆ ಒಂದು ಸಪ್ರೇಟ್ ರೂಮ್ಗೆ ಹೋಗಿ ಅಲ್ಲಿ ಕೂರ್ತಾರೆ. ಇವರ ಪೋಷಕರಿಂದ ಸಹ ದೂರ ಆಗ್ತಾರೆ. ನಂತರ ಅವರ ಮನವೊಲಿಕೆಗೆ ಒಂದು ಬಾಗಿನ ನೀಡುವಂತಹ ಮೂಲಕವಾಗಿ ಮನವೊಲಿಕೆಗೆ ಯತ್ನ ಮಾಡ್ತಾರೆ. ಆದರೂ ಸಹ ಅಪ್ಪಾಜಿ ಗೌಡರು ಮುಂದಾಗೋದಿಲ್ಲ. ನಂತರ ಏನು ಚಾಮರಾಜಪೇಟೆಯ ಒಂದು ACP ಅವರ ನೇತೃತ್ವದಲ್ಲಿ ಬಂದ ನಂತರ ಒಂದು ಸಭೆಯನ್ನು ಮಾಡ್ತಾರೆ. ಆ ಸಭೆ ವಿಫಲ ಆಗುತ್ತೆ. ಅವರು ಏನು ನರ್ಸ್ಗಳ ಬೇಡಿಕೆಗಳೇನಿವೆ ಅವು ಯಾವುದನ್ನು ಈಡೇರಿಸೋಕ್ಕೂ ಸಹ ಮುಂದಾಗದೆ ಗುರುವಾರ ತನಕ ಕಾಯಬೇಕು, ಗುರುವಾರ ತನಕ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ನೀಡಲ್ಲ ಅನ್ನುವಂತಹ ಒಂದು ಮಾತುಗಳನ್ನ ಹೇಳ್ತಾರೆ. ಅದಾದ ನಂತರ ಮತ್ತೆ ಇಲ್ಲಿಂದ ಅವರು ಹೊರ ಹೋಗುವುದಕ್ಕೂ ಸಹ ಇಲ್ಲಿ ಪೋಷಕರು ಬಿಡಲಿಲ್ಲ. ಮತ್ತೆ ಆ ಪ್ರತಿಭಟನೆಯನ್ನು ಸಹ ಮುಂದುವರಿಸಿದ್ದಾರೆ. ನನ್ನ ಜೊತೆ ಈಗ ಒಂದು ಪೋಷಕರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಮೇಡಮ್ ಹೇಳಿ, ಬೆಳಿಗ್ಗೆಯಿಂದ ಒಂದು ಪ್ರತಿಭಟನೆಯ ಕೂಗು ಹೆಚ್ಚಾಗಿತ್ತು. ಕಳೆದ 15 ದಿನಗಳಿಂದ ನಿಮ್ಮ ಮಕ್ಕಳೆಲ್ಲ ಇಲ್ಲಿ ಪ್ರತಿಭಟನೆ ಮಾಡ್ತಿದ್ರು, ನೀವು ಅವರಿಗೆ ಇವತ್ತು ಸಾಥ್ ನೀಡಿದ್ದೀರಾ. ನಂತರ ಆಗಿದ್ದೇನು ಇಲ್ಲಿ ಅಂತ ನಿಮಗೆ ಏನು ಹೇಳಿದ್ರು ಅಧ್ಯಕ್ಷರು ಅಂತ? ಮೇಡಮ್, ನಾವು ಶಾಂತಿಯುತವಾಗಿ ಅಧ್ಯಕ್ಷರನ್ನ ಮಾತಾಡ್ಸೋಣ, ಮಕ್ಕಳಿಗೆ ಏನಕ್ಕೆ ಸ್ಪಂದಿಸ್ತಾ ಇಲ್ಲ, ಅವ್ರ ಕಷ್ಟ ಸುಖ ಏನು ಅಂತ 15 ದಿವಸದಿಂದ ಕುಳ್ತಿದ್ದಾರಲ್ವ, ಅವ್ರ ಕಷ್ಟ ಏನು ಸುಖ ಏನು ಅಂತ ಒಂದು ದಿವಸ ಅವರು ಮಕ್ಕಳ ಜೊತೆಗೆ ನಾನು ಕೂಡ ಪೇರೆಂಟ್ ಆಗಿ ನಾನು ಕೂತಿದ್ದೀನಿ 15 ದಿವಸದಿಂದನೂ. ಆ ಮಕ್ಕಳು ಒಂದು ದಿವಸ ಕೂಡ ಬಂದು ನಿಮ್ಮ ಕಷ್ಟ ಏನು, ಏನಕ್ಕೆ ಈಗ ಕುಳ್ತಿದ್ದೀರಾ ಏನು ಅಂತ ಕೇಳೋದಿಲ್ಲ. ಯಾರಾದರೂ ನರ್ಸ್ ಲೀಡರ್ಸ್ ಯಾರಿದ್ದೀರಮ್ಮ, ಒಂದು 5 ಜನ ಬನ್ನಿ ಮಾತಾಡೋಣ, ಒಳಗಡೆ ಕರ್ಕೊಂಡೋಗಿ ಎಲ್ಲ ಡೈರೆಕ್ಟ್ರು ಒಂದೊಂದು ಕ್ವಶನ್ ಕೇಳ್ತಾರೆ. ಆ ಮಕ್ಕಳಿಗೆ ಉತ್ತರ ಹೇಳೋಕ್ಕಾಗದೆ ಅವ್ರ ಪಾಡಿಗೆ ಅವ್ರು ರಿಟರ್ನ್ ಬರ್ತಾರೆ. ಇದೇ ಆಗಿ ಆಗಲೇ ಈ ಒಂದು 8 ದಿವಸದಿಂದನೂ ಕೂಡ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಏನಕ್ಕಮ್ಮ ಮಾಡ್ತಾ ಇದ್ದೀರಾ, ಒಂದು ಕ್ವಶನ್ನು ಕೇಳಿಲ್ಲ, ಒಂದು ರೀತಿಯ ಸ್ಪಂದನೆಯೂ ನೀಡಿಲ್ಲ. ಹಾಗಾಗಿ ನಿನ್ನೆ ರಾತ್ರಿ ಸುರಿದ ಮಳೆಯಿಂದ ಆ ಮಕ್ಕಳು ಪಡ್ತಾ ಇರೋ ಕಷ್ಟ ನೋಡಿ ಪೇರೆಂಟ್ಸ್ಗಳೆಲ್ಲ ಮಾತಾಡಿಕೊಂಡು ನಾವು ನ್ಯಾಯ ಕೇಳೋಣ, ನೀವು ಕೇಳದೇ ಇರೋದು ಬೇಡ, ನಾವು ಕೇಳ್ತೀವಿ ಅಂತೇಳಿ ಅಪ್ಪಾಜಿ ಗೌಡ್ರ ಹತ್ರ ಬಂದ್ವಿ. ಅಪ್ಪಾಜಿ ಗೌಡ್ರ ಹತ್ರ ಬಂದು, ಸರ್ ನಮ್ಮ ಮಕ್ಕಳಿಗೆ ಯಾವ ರೀತಿ ನ್ಯಾಯ ಕೊಡ್ತೀರಾ ನೀವು ಅಂತ ನಾವು ಕೇಳ್ಕೊಂಡಿದ್ದಕ್ಕೆ, ನೋಡ್ರಮ್ಮ ನಮ್ಮ ಹತ್ರ ಇರೋದು 700 ಬೆಡ್, ನಮಗೆ 400 ಜನ ಸ್ಟಾಫ್ ಸಾಕು. ಹಾಗಾಗಿ ಇವ್ರ ಅವಶ್ಯಕತೆ ಇಲ್ಲ ಅನ್ನೋ ಮಟ್ಟಿಗೆ ಮಾತಾಡಿದ್ರು. ಆದರೆ ಇವ್ರು ಇಲ್ಲ ಅಂತ ಹೇಳಿಲ್ಲ, ಬಟ್ ಇಲ್ಲ ಅನ್ನೋ ಮಟ್ಟಿಗೆ ಆ ಥರ ಮಾತಾಡಿದ್ರು. ನಾವು ಹೇಳಿದ್ವಿ, ಸರ್ ನೀವೇ ಓಡಿಸಿರೋ ಸಂಘದ ನೋಡಿ ಸಂಘದ ಏನಿದೆ ಆದರೂ ನೀವೇ ಪ್ರಿಂಟ್ ಮಾಡಿರೋ ಬುಕ್ ಏನಿದೆ ಅದರಲ್ಲಿ 1200 ಬೆಡ್, ಗೌರ್ಮೆಂಟಿಗೆ ಲೆಕ್ಕ ಕೊಟ್ಟಿರೋದು 1200 ಬೆಡ್. ಇದು ಸ್ಟಾಫ್ ಬೇಕಾಗಿರೋದು 650 ಜನ ಜೊತೆಗೆ ಇನ್ನೂ 400 ಜನ ಸ್ಟಾಫ್ ಬೇಕು. ಈಗ ಮಾಡ್ತಾರೋ ಇಲ್ಲಿ ಧರಣಿ ಕುಳ್ತಿರೋ ಸ್ಟಾಫ್ ಅಲ್ಲದೆ ಇನ್ನೂ 400 ಜನ ಸ್ಟಾಫ್ ಬೇಕು. ಇದ್ರೂ
ಕೆಲಸ ನಡೆಯುತ್ತೆ. ಆ ಥರ ಇರುವಾಗ ಇವರು ಎಕ್ಸ್ಟ್ರಾ ಅಂತ ಹೇಳ್ತಾ ಇದ್ದಾರೆ, ನಮಗೆ ಈ ಸ್ಟಾಫ್ ಅವಶ್ಯಕತೆ ಇಲ್ಲ ಅಂತಂದು. ಸರ್, ಯಾವ ರೀತಿ ಅವಶ್ಯಕತೆ ಇಲ್ಲ ನಿಮಗೆ. ಈಗ ಕೆಂಚಪ್ಪ ಗೌಡರು ಟೀಮ್ ಇದ್ದಾಗ 3 ವರ್ಷ ತುಂಬಿರೋರಿಗೆ ಎಲ್ಲರಿಗೂ 3 ವರ್ಷ ಆದಮೇಲೆ 3 ನಿಮಿಷ ಕೂಡ ಇಟ್ಕೊಳ್ದೆ ಪರ್ಮನೆಂಟ್ ಮಾಡ್ತಾ ಇದ್ದಾರೆ. ನೀವೇನಕ್ಕೆ ಸರ್ ಮಾಡ್ತಾ ಇಲ್ಲ? ಮತ್ತೆ ಇನ್ನ ನೀವು ಬೆಳಿಗ್ಗೆನೂ ಸಹ ಒಂದು ಅವ್ರಿಗೆ ಒಂದು ಹೇಗೆ ಹೇಳಿದ್ರಿ, ಸಂಘ ಲಾಸ್ ಅಲ್ಲಿ ಇದೆ ಅಂತ ಹೇಳಿದ್ರು ಅಂತ. ನಂತರ ನೀವೆಲ್ಲಾನು ಒಂದು ಒಕ್ಕಲಿಗ ಮುಖಂಡರನ್ನೆಲ್ಲ ಮೀಟ್ ಮಾಡಿದ್ದೀರಾ ಅಂದ್ರೆ ಅವರೆಲ್ಲ ಏನ್ ಹೇಳಿದ್ರು, ಅವರ ಒಂದು ಮಾತುಗಳು ಏನು ಅಂತ ಮೇಡಮ್? ಅವ್ರು ಕೇಳಿದ್ರೆ ಮಾತಿಗೆ ಬೇರೇನೂ ಕಾರಣ ಕೊಡೋದಿಲ್ಲ. ನಮ್ಮ ಸಂಘ ಲಾಸಲ್ಲಿ ನಡೀತಾ ಇದೆ, ಇವರಿಗೆಲ್ಲ ಪೇಮೆಂಟ್ಸ್ ರನ್ನಿಂಗ್ ಸ್ಕೇಲ್ ಏನಿದೆ, ಪರ್ಮನೆಂಟ್ ಏನಿದೆ, ಅದು ನಮ್ಗೆ ಇವ್ರ ಕೈಲಿ ಬೇಡಿಕೆ ನೆರವೇರ್ಸೋಕೆ ಆಗೋದಿಲ್ಲ. ನಮ್ಮ ಸಂಘದಲ್ಲಿ ಈಗ ನಮ್ಗೆ ಬರ್ತಾ ಇರೋದು ಸಂಪಾದನೆ ಬಂದು 90 ಕೋಟಿ, ಖರ್ಚು 90 ಕೋಟಿ. ಅವ್ರು ನಮ್ಮ ಹತ್ರ ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು 90 ಕೋಟಿ, ಈಗ ಖರ್ಚಾಗ್ತಾ ಇರೋದು 110 ಕೋಟಿ. ನಾವೇ ಕೇಳ್ತಾ ಇದ್ವಿ, ಇನ್ನು 20 ಕೋಟಿ ಎಲ್ಲಿಂದ ತಂದು ಹಾಕ್ತಾ ಇದ್ದೀರಾ ನೀವು? 20 ಕೋಟಿ ಖರ್ಚಾಗ್ತಾ ಇದೆ, 110 ಕೋಟಿ ಖರ್ಚಾಗ್ತಾ ಇದೆ ಅಲ್ವಾ? 90 ಕೋಟಿ ಮಾತ್ರ ಆದಾಯ ಬರುವಾಗ 20 ಕೋಟಿ ಎಲ್ಲಿಂದ ತರ್ತಾ ಇದ್ದೀರಾ ನೀವು ಅಂತ ಕೇಳ್ತಾ ಇದ್ದೀವಿ. ಆದರೆ ಅದಕ್ಕೂ ಉತ್ತರ ಇಲ್ಲ ಅವ್ರ ಹತ್ರ. ಈಗ ನಮ್ಮ ಕೈಲಿ ನಾವು ಹೇಳೋದು ಇಷ್ಟೇ, ನಮ್ಮ ಮಕ್ಕಳಿಗೆ ಕಾಯಂ ಆಗಿ ಅವ್ರ ರನ್ನಿಂಗ್ ಸ್ಕೇಲ್ ಏನಿದೆ ಕೊಡೋವರೆಗೂ ಮಕ್ಕಳ ಪ್ರತಿಭಟನೆ ಇಲ್ಲ, ಪೋಷಕರು ಪ್ರತಿಭಟನೆ ಮಾಡೋಕ್ಕೆ ರೆಡಿಯಾಗಿ ನಿಂತಿದ್ದೀವಿ. ಈಗ ಅವರು ಗುರುವಾರವರೆಗೂ ಟೈಮ್ ತೊಗೊಂಡಿದ್ದಾರೆ. ಅದು ಬೇಡ ಅಂತ ಇದ್ವಿ, ಪೊಲೀಸ್ ಕಮಿಷನರ್ ಬಂದು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಹೇಳ್ತಾ ಇದ್ದೀವಿ. ಅವ್ರ ಮಾತಿಗೆ ಬೆಲೆ ಕೊಟ್ಟು ಗುರುವಾರದವರೆಗೂ ವೆಯ್ಟ್ ಮಾಡೋಕ್ಕೆ ರೆಡಿ ಇದ್ದೀವಿ. ಇದು ಗುರುಪ್ರಸಾದ್, ಇದು ಇಲ್ಲಿನ ಒಂದು ಪೋಷಕರು ಹೇಳಂತಹ ಮಾತುಗಳು. ಒಟ್ಟಾರೆ ಹೇಳೋದಾದ್ರೆ ಈ ಒಂದು ಪ್ರತಿಭಟನೆ ಗುರುವಾರದ ತನಕ ನಡೆಯಲಿದ್ದು, ಮುಂದೆ ಯಾವ ರೀತಿಯಾದ ಕ್ರಮ ತಗೊಳ್ತಾರೋ ಆ ಕ್ರಮದ ನಂತರ ಈ ಒಂದು ಪ್ರತಿಭಟನೆ ಮುಂದಾಗುತ್ತೆ. ಗುರುಪ್ರಸಾದ್, ಎಸ್, ಥ್ಯಾಂಕ್ ಯು ಭವಂತ ಮಾಹಿತಿಗೆ.